ನೀನಲ್ಲ ಯಾವುದೋ ದೂರ ಗುಹಾವಾಸದ ಏಕಾಂತದೊಳಗೆ ಬದುಕಿದ ಸಿದ್ಧ, ಉರದುದ್ದ ಶಿರದುದ್ದವಾದ ನಾನಾ ವರ್ಣದ ಸಂಸಾರದಲೆಗಳ ನಡುವೆ ಹೋರಾಡುತ್ತಲೇ ನಿಂತ ಸಾಧಕ ವೀರ. ಅಧಿಕಾರ ಐಶ್ವರ್ಯಗಳ ನಾಯಕೂಗಿನ ನಡುವೆ, ಮತ ಮೌಢ್ಯಗಳ ನಡುವೆ, ಅಜ್ಞಾನಿಗಳ ನಡುವೆ, ಪರಮ ಸುಜ್ಞಾನಿಗಳ ನಡುವೆ ಸದ್ದಿರದೆ ಕೈ ಮುಗಿದು ನಿಂತ ದೀಪದ ಕಂಬ. ನಿನ್ನ ಸುತ್ತ ಬಂದು ಸಂಗಮವಾಯಿತು 100 ಬೆಳಕಿನ ಬಿಂಬ. ತಮಂದ ಘನವಾದಂದಿನ ಆವರಣಗಳ ತುಂಬ ಕಿರಣ ಸಂಚಾರ. ಹೊತ್ತಿ ಕಲ್ಯಾಣವೆಂಬ ಜ್ಯೋತಿ ತೊಳಗಿ ಬೆಳಗಿತ್ತು ಶಿವನ ಪ್ರಕಾಶ. ಆ ಬೆಳಗಿನಡಿಯಲ್ಲಿ ಮೂಡಿಬಂತು ಕನ್ನಡಕ್ಕೆ ವಚನೋದಯ ಸ್ಫೂರ್ತಿ. ಆ ವಚನವಾನ್ಮಯ ಗುಡಿಗೆ ನೀನೇ ಜಂಗಮ ಮೂರ್ತಿ ಬಸವಣ್ಣ. ಆನೆ, ಕುದುರೆ, ಬಂಡಿ ಭಂಡಾರವಿದ್ದಡೇನೋ, ತಾನುಂಬುದು ಪಡಿಯಕ್ಕಿ, ಮಲಗುವುದು ಅರ್ಧ ಮಂಚ, ಕುಡಿಯುವುದು ಒಂದು ಆವಿನ ಹಾಲು. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲೋ ಭೂಮಿಯ ಸಂಘ, ಒಡವೆ ತಾನೇನಪ್ಪುದು. ಕೈ ಹಿಡಿದ ಮಡದಿ ಪರರ ಸಂಘ, ಪ್ರಾಣ ವಾಯುವಿನ ಸಂಘ, ಸಾವಿನ ಸಂಗಡ ಯಾರೂ ಇಲ್ಲ ನಿಕ್ಕಳಂಕ ಮಲ್ಲಿಕಾರ್ಜುನ. ಈ ವಚನವನ್ನು ನಿನ್ನೆ ಸ್ಪಷ್ಟವಾಗಿ ಹೇಳಿತ್ತು. ಏನಪ್ಪ ಅಂತ ಹೇಳಿದರೆ, ಮೋಳಿಗೆ ಮಾರಯ್ಯ ಮಹಾದೇವ ಭೂಪಾಲ ಆಗಿದ್ದಾಗಿನ ಒಂದು ಸಂಗತಿಯನ್ನು, ಮತ್ತು ಮೋಳಿಗೆ ಮಾರಯ್ಯ ಆದಮೇಲೆ ಅವನ ಜೀವನದ ರೀತಿ ನೀತಿಯನ್ನು ಎರಡನ್ನೂ ಮುಖಾಮುಖಿಯಾಗಿಟ್ಟುಕೊಂಡು ಆಲೋಚನೆ ಮಾಡ್ತಿದ್ದಾನೆ. ಆನೆ ಇತ್ತು, ಕುದುರೆ ಇತ್ತು, ಬಂಡಿ ಇತ್ತು, ಭಂಡಾರ ಇತ್ತು, 1,00,000 ಇತ್ತು. ಅವಾಗ ಊಟ ಮಾಡಿದ್ದೆಷ್ಟು? 1 ಇಡಿ ಅಕ್ಕಿ ಅನ್ನ, ಅರ್ಧ ಮಂಚ, 1 ಲೋಟ ಹಾಲು. ಇದಕ್ಕಿಂತ ಜಾಸ್ತಿ ಏನು ಊಟ ಮಾಡಲಿಲ್ಲ. ಇವತ್ತು ಅದು ಯಾವುದೂ ಇಲ್ಲ. ಆದರೂ ಇವತ್ತು ಊಟ ಮಾಡ್ತಿರೋದೆಷ್ಟು? ಅದೇ 1 ಇಡಿ ಅಕ್ಕಿ ಅನ್ನ, ಅದೇ 1 ಲೋಟ ಹಾಲು, ಅದೇ ಅರ್ಧ ಮಂಚ. ಹಾಗಾಗಿ ಇನ್ನುಳಿದೆಲ್ಲ ಸಂಪತ್ತು ಏನಿದೆಯಲ್ಲ, ಆ ಸಂಪತ್ತಿಗೆ ಅರ್ಥಹೀನ. ಮನುಷ್ಯನ ಮೂಲಭೂತ ಅಗತ್ಯಗಳು ಏನಪ್ಪ ಅಂತ ಹೇಳಿದ್ರೆ ಅನ್ನ, ಅರಿವೆ ಮತ್ತು ವಿಶ್ರಾಂತಿ ಮಾಡೋದಕ್ಕೆ ಒಂದು ಸಣ್ಣ ಮನೆ. ಇವು 3 ಇದ್ದು ಬಿಟ್ಟರೆ ಇನ್ನು ಯಾವುದು ಕೂಡ ನಮಗೆ ಅಗತ್ಯ ಇಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಆತ ಯೋಚನೆ ಮಾಡಿಕೊಳ್ತಾ, ಅವಾಗಲೂ ಅಷ್ಟೇ ಉಂಡಿದ್ದು, ಇವಾಗಲೂ ಅಷ್ಟೇ ಉಂಡಿದ್ದು, ಬಿಡೋ ಮರ ಯಾಕಷ್ಟು ತಲೆ ಕೆಡಿಸ್ಕೊಳ್ಬೇಕು ಆ ಸಂಪತ್ತಿಗೆ ಅಂತ ಹೇಳಿ ಅವನು ಯೋಚನೆ ಮಾಡ್ತಾ ನಮಗೆಲ್ರಿಗೂ ಪಾಠ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲೋ ಭೂಮಿಯ ಸಂಘ. ನಮ್ಮ ದೇಹ ಮಣ್ಣಾಗಿ ಹೋಗ್ಬಿಡುತ್ತೆ. ಒಡವೆ ತಾನೇನಪ್ಪದು? ನಾವು ಮೈ ಮೇಲೆ ಹಾಕೊಂಡಂಥ ಒಡವೆಗಳು ಏನಾಗ್ತವೆ ಇನ್ನು ಯಾರಿಗೆ ಗೊತ್ತು? ನಾವು ನೋಡಿದ್ದೀವಿ ಎಷ್ಟೋ ಸಂದರ್ಭಗಳಲ್ಲಿ ವಯಸ್ಸಾದಂಥ ಹೆಣ್ಣುಮಕ್ಕಳು ಅವರ ಪಾರ್ಥಿವ ಶರೀರವನ್ನು ಮುಂದಿಟ್ಕೊಂಡು ಮಕ್ಕಳು ಹೊಡೆದಾಡ್ತಿರ್ತಾರೆ. ಸರ ತೆಗೆದ್ರೆ ನಾವು ಹೆಣ ಹೊರಗೆ ಬಿಡಲ್ಲ ಅಂಥೇಳಿ. ಒಬ್ಬ ಅಜ್ಜಿ ಪಾಪ 80-90 ವರ್ಷ ತುಂಬಿದ ಜೀವನ ಸಾಗಿಸಿ ಮಕ್ಕಳನ್ನು ತುಂಬ ಚೆನ್ನಾಗಿ ಬೆಳೆಸಿ ಲಿಂಗದೊಳಗಾಗಿದ್ದರು. ಅವ್ರ ಕೈಯೊಳಗೆ 1-2 ಬಳೆಗಳಿದ್ದು, ಮೈ ಮೇಲಿರೋ ಸರ ಎಲ್ಲ ತೊಗೊಂಡಾಗ್ಬಿಟ್ಟಿತ್ತು. ಕೈಯೊಳಗಿರುವಂಥ ಬಳೆಗಳು ಏನಾದ್ವಪ್ಪ ಅಂತ ಹೇಳಿದ್ರೆ, ಅದು ತೀರ್ಕೊಂಡು ಹೋಗಿ ದೇಹ ದಪ್ಪ ಆಗ್ತಾ 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 ಬಂದ ಮೇಲೆ ಬಳೆಗಳು ಕೈಯೊಳಗೆ ಹೂತೋಗ್ಬಿಟ್ಟಿದ್ವಿ. ಈ ಥರ ಹೂತೋಗಿರೋ ಬಳೆಗಳು ಏನಾಗ್ಬಿಡ್ತು, ಅಣ್ಣ ತಮ್ಮಂದ್ರ ನಡುವೆ ಜಗಳ ಶುರುವಾಯಿತು. ಆ ಬಳೆ ತಕ್ಕೊಳ್ಬೇಕಾಗಿತ್ತು, ನಾನು ಮೊದಲೇ ಹೇಳಿದೆ ಕೇಳಲಿಲ್ಲ ಅಂಥೇಳಿ. ಒಬ್ಬಂತಾನೆ ನಮ್ಮ ತಾಯಿ ಜೀವನೇ ಹೋಗಿ ತೊಂಬರೆ ಬಂಗಾರ ತೊಗೊಂಡು ಏನು ಮಾಡೋದು ಅಂತ ಒಬ್ಬಂತಾನೆ. ಇನ್ನೊಬ್ಬಂತಾನೆ ಮಾರಯ್ಯ ಬಂಗಾರದು ಅದನ್ಯಾಕೆ ಮಣ್ಣಿಗೆ ಹಾಕ್ತೀಯ ತೆಗಿ ಅಂತ ಹೇಳಿ. ಕೊನೆಗೆ ಇಬ್ಬರು ನಡುವೆ ಜಗಳ ಆಗಿ ಜನಗಳನ್ನೆಲ್ಲ ಹೊರಗೆ ಕಳಿಸಿ ಆ ಕೈಯನ್ನು ಕತ್ತರಿಸಿ ಬಂಗಾರದ ಬಳೆಗಳನ್ನು ಎತ್ತಿಕೊಂಡ್ರು ಅನ್ನೋದು ಒಂದು ನಡೆದಂಥ ಘಟನೆ. ಅದಕ್ಕೆ ಈ ಎಲ್ಲ ಸಂಪತ್ತೇನಿದೆಯಲ್ಲ, ಹೊರಗಿನ ಸಂಪತ್ತೇನಿದೆಯಲ್ಲ, ಅದು ನಮ್ಮ ಬದುಕಿಗೆ ಅನಿವಾರ್ಯವಾಗಿರ್ತಕ್ಕಂಥದ್ದಲ್ಲ, ನಮ್ಮ ಜೊತೆಲಿ ಕೊನೆಯವರೆಗೂ ಬರ್ತಕ್ಕಂಥದ್ದು ಅಲ್ಲ. ಅದಕ್ಕೆ ಅವರು ಹೇಳೋದು ಮೋಳಿಗೆ ಮಾರಯ್ಯನವರು, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ, ಒಡಲು ಭೂಮಿಯ ಸಂಘ, ಒಡವೆ ತಾನೇನಪ್ಪುದು. ಕೈ ಹಿಡಿದ ಮಡದಿ ಪರರ ಸಂಘ, ಪ್ರಾಣ ವಾಯುವಿನ ಸಂಘ. ಅವತ್ತಿನ ಕಾಲದಲ್ಲಿ ವಿಧವಾ ವಿವಾಹ ಇತ್ತು ಅನಿಸುತ್ತೆ. ಹಾಗಾಗಿನೇ ಗಂಡ ಸತ್ತ ಮೇಲೆ ಹೆಂಡತಿ ಚಿಕ್ಕ ವಯಸ್ಸಿನೊಳಗಿದ್ಲು ಅಂತ ಹೇಳಿದ್ರೆ ಬೇರೆ ಮದುವೆ ಮಾಡಿಕೊಳ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಮೋಳಿಗೆ ಮಾರಯ್ಯನವರು ಹೇಳ್ತಾರೆ, ಕೈ ಹಿಡಿದ ಮಡದಿ ಪರರ ಸಂಘ, ಪ್ರಾಣ ವಾಯುವಿನ ಸಂಘ, ಸಾವಿನ ಸಂಗಡ ಯಾರೂ ಇಲ್ಲ ನಿಕ್ಕಳಂಕ ಮಲ್ಲಿಕಾರ್ಜುನ. ಕೇಳಿದ ಪ್ರಶ್ನೆ ಏನು? ಯಾರು ಇರ್ತಾರೆ ಸಾವಿನ ಸಂಗಡ ಅಂದರೆ ಯಾರೂ ಇರೋದಿಲ್ಲ ಅಂತ ನಿನ್ನೇನು ಉತ್ತರ ಹೇಳಾಗ್ಬಿಟ್ಟಿತ್ತು. ಇದಾಗ್ಲೇ ಸಾವಿನ ಸಂಗಡ ಯಾರೂ ಇಲ್ಲ, ನಮ್ಮ ಜೊತೆಯಲ್ಲಿ ಸಾವಿನ ಜೊತೆಲಿ ಯಾರೂ ಬರೋದೇ ಇಲ್ಲ. ನೀವು ನೋಡ್ರಿ ಬರ್ತಾರೇನೋ ಹೇಳ್ರಿ ನೋಡೋಣ. ನೀವು 9 ತಿಂಗಳು ಹೊತ್ತು ಸಾಕಿ ಸಲಹಿ
ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ದೊಡ್ಡವ್ರು ಮಾಡಿರ್ತಿರಲ್ಲ, ಆ ಮಕ್ಕಳನ್ನ ಕೇಳ್ರಿ ನೋಡೋಣ, ನೋಡಪ್ಪ ಇಷ್ಟು ವರ್ಷ ಹುಟ್ಟಿದಾರಬ್ಬೆ ನಾನು ನಿನ್ನ ಜೊತೆಗೆ ಇದ್ದೀನಿ, ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಕಣೋ, ನನ್ನ ಜೊತೆಗೆ ಬಾ ಅಂತ ಹೇಳಿದ್ರು ಬರ್ತಾನೆ ಮಗ? ಇಲ್ಲಲ್ಲ, ನಿಮ್ಮ ಮಗ ಅಲ್ಲ, ಯಾರೂ ಬರೋದಿಲ್ಲ ನಮ್ಮ ಜೊತೆಯಲ್ಲಿ. ಹಾಗಾಗಿ ಬಹಿರಂಗದ ಸ್ತ್ರೀಯನ್ನು ನೆಚ್ಚಿ ಕೆಡದಕ್ಕೆ ಹೋಗಬೇಡ ಅನ್ನುವಂಥ ಮಾತನ್ನು ಆ ವಚನದಲ್ಲಿ ಹೇಳ್ತಾರೆ. ಈ ವಚನದ ಜೊತೆಯಲ್ಲಿ ಇನ್ನೊಂದು ವಚನವನ್ನು ನಾವು ಗಮನ ಸೆಳಿಬೇಕಾಗ್ತದೆ. ಚನ್ನಬಸವಣ್ಣವ್ರು ಹೇಳುವಂಥದ್ದು, ಗುಬ್ಬಿ ಹೆರರ ಮನೆಯ ತನ್ನ ಮನೆ ಎಂಬಂತೆ ಧರೆ ಧನ ವನಿತೆಯರು ಎನ್ನವರು ತನ್ನವರು ಎಂದು ಹೋರಿ ಹೋರಿ ಸಾಯುತ್ತಿದೆ ಜೀವ, ಸರ್ವಕರ್ತ ಕೂಡಲ ಚನ್ನ ಸಂಗಯ್ಯನೆಂದರಿಯದೆ ಅನ್ನುವಂಥದ್ದು. ಈ ವಚನದಲ್ಲಿ ಅವರು ಒಂದು ಬಹಳ ಚೆನ್ನಾಗಿ ಕೊಡ್ತಾರೆ. ಒಂದು ಉದಾಹರಣೆ ಏನಪ್ಪ ಅಂತ ಹೇಳಿದ್ರೆ, ಯಾರ್ದರೆ ಮನೆ ಸೂರ್ಕಟ್ಟಿನೊಳಗೆ ನೀರು ಬೀಳುವಂಥ ಜಾಗ ಏನೇ ಸೂರ್ಕಟ್ಟು ಅಂತೀವಿ, ನೀವೇನಂತೀರಿ ಗೊತ್ತಿಲ್ಲ ಅದಕ್ಕೆ. ಮನೆ ಸೂರ್ಕಟ್ಟಿನ ಸಂಧಿ ಒಳಗೆ ಒಂದು ಗುಬ್ಬಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಗೂಡು ಕಟ್ಟುತ್ತೆ. ಗುಬ್ಬಿ ಹೆರರ ಮನೆಯ ತನ್ನ ಮನೆ ಎಂಬಂತೆ ಅಲ್ಲಿ ಗೂಡು ಕಟ್ಟಿ ಅದು ನಂದು ಮನೆ ಅಂತೇಳಿ ಅಲ್ಲಿ ಮರಿಗಳನ್ನು ಮಾಡಿ ಅಲ್ಲೇ ಚಿವು ಅಂತೇಳಿ ಅಂದ್ಕೊಂಡು ಕಸ ಕಡ್ಡಿಯಲ್ಲಿ ಅಲ್ಲೇ ಬೀಳಿಸಿಕೊಳ್ತಾ ಅಡ್ಡಾಡಿಕೊಳ್ತಾ ಇದ್ದು ನನ್ನ ಮನೆ ಅಂತೇಳಿ ಅದು ಬದುಕುತ್ತಲ್ಲ, ಹಾಗೆ ಧರೆ ಧನ ವನಿತೆಯರು ಎನ್ನವರು ತನ್ನವರು ಎಂದು ಹೋರಿ ಹೋರಿ ಸಾಯುತ್ತಿದೆ ಜೀವ. ನಾವೆಲ್ಲ ಏನು ಮಾಡ್ತಿದ್ವಿಯಪ್ಪ ಅಂತೇಳಿದ್ರೆ, ಈ ನೆಲ ನನ್ನದು, ಈ ಸಂಪತ್ತು ನನ್ನದು, ನನ್ನ ಜೊತೆಲಿರ್ತಕ್ಕಂಥ ಜನಗಳೆಲ್ಲರೂ ಕೂಡ ನನ್ನವರು ಅಂತೇಳಿ ಭಾವಿಸಿಕೊಂಡು ನಂದು ಅಂತೇಳಿ ಸಾಯ್ತಾ ಇದ್ದೀವಿ ಅಂತ ಹೇಳಿ ಮುಂದೆ ಹೇಳ್ತಿರೋರು, ಸರ್ವಕರ್ತ ಕೂಡಲ ಚನ್ನ ಸಂಗಯ್ಯನೆಂದರಿಯದೆ. ಇದೆಲ್ಲದಕ್ಕೂ ಕರ್ತ, ಇದೆಲ್ಲದಕ್ಕೂ ಮಾಲೀಕ ಕೂಡಲ ಚನ್ನ ಸಂಗಯ್ಯ ಅನ್ನೋದನ್ನು ಮರೆತು ಬಿಟ್ಟು ನನ್ನದು ಅಂತೇಳಿ ಈ ಜೀವ ಸಾಯ್ತಾ ಇದೆಯಲ್ಲಪ್ಪ ಅನ್ನುವಂಥ ವ್ಯಥೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗುಬ್ಬಿಯಲ್ಲಿ ಗೂಡು ಕಟ್ಟಿತ್ತು, ಬೇರೆಯವ್ರ ಮನೇಲಿ, ನಿಮ್ಮ ಮನೆ ಅಂದಿಲ್ಲ ಸದ್ಯ. ಯಾಕೆ ಅಂತ ಹೇಳಿದ್ರೆ, ಎಷ್ಟೋ ಸಂದರ್ಭದಲ್ಲಿ ಈ ವಚನ ಕೇಳಿದ ಮೇಲೆ ನಿಮ್ಮ ಮನೆಗೆಲ್ಲ ಗುಬ್ಬಿ ಗೂಡು ಕಟ್ಟಿದ್ದು ಅಂದ್ರೆ ಹೌದು ಅಂದವರು ಇದ್ದಾರೆ ಜನ. ಗುಬ್ಬಿ ಹೆರರ ಮನೆಯ ತನ್ನ ಮನೆ ಎಂಬಂತೆ, ಆ ಹೆರರ ಮನೆ ಯಾವುದು? ನನ್ನ ಮನೆ ಅಂದುಬಿಡ್ತೀವಿ ನಾವು. ಈ ವಚನ ಕೇಳಿದ ಮೇಲೂ ನನ್ನ ಮನೆ ಅಂತ ಅನ್ನೋದಕ್ಕೆ ಮನಸ್ಸು ಬರುತ್ತೆ ನಮಗೆ. ನಾನು ಇರೋದಕ್ಕೆ ಅನುಕೂಲ ಆಗುವ ಹಾಗೆ ಒಂದು ಮನೆ ಮಾಡಿಕೊಳ್ಳೋದಕ್ಕೆ ಸಾಮರ್ಥ್ಯ ದೇವ್ರು ಕೊಟ್ಟಿದ್ದಾನೆ ಅನ್ನೋ ತೃಪ್ತಿ ಇರಬೇಕೇ ಹೊರತು ಆ ಮನೆ ನನ್ನದು ಅಂತೇಳಿ ತಲೆ ತುಂಬ ಹಾಕ್ಕೊಳ್ಳೋಕೆ ಹೋಗಬಾರ್ದು ನಾವು. ಹಂಗೆ ಹಾಕ್ಕೊಂಡಪ್ಪ ನಾವು ಅಂತಂದರೆ ಸಂಸಾರದೊಳಗೆ ಬಾಧೆ ನಿರಂತರವಾಗಿ ಇರೋದೇ, ಸಂಸಾರದಲ್ಲಿ ಬಾಧೆ ನಿರಂತರವಾಗಿ ಇರೋದೇ. ಅದಕ್ಕೆ ನಾವು ಏನು ಮಾಡ್ಬೇಕು? ಹಾಗಾದರೆ ಮೊದಲನೇ ವಚನ ಏನು ಹೇಳ್ತು? ಸಾವಿನ ಜೊತೆ ಯಾರೂ ಬರೋದಿಲ್ಲ ಅಂತ ಹೇಳ್ತು. ಎರಡನೇ ವಚನ ಹೇಳಿದ್ದೇನಪ್ಪ ಅಂತ ಹೇಳಿದರೆ, ಈ ಭೂಮಿ ಮೇಲೆ ಯಾರೂ ಶಾಶ್ವತವಲ್ಲ, ಯಾವುದೂ ಶಾಶ್ವತವಲ್ಲ, ಮತ್ತೆ ಯಾವ ವಸ್ತುಗಳ ಮೇಲೂ ಕೂಡ ನಮಗೆ ಮಾಲೀಕತ್ವ ಇಲ್ಲ ಅನ್ನುವಂಥದ್ದನ್ನು ಎರಡನೇ ವಚನ ಹೇಳ್ತು ನಮಗೆ. ಹೀಗಿದ್ದಾಗ ಮತ್ತೆ ಹಂಗಾದರೆ ಸಾವಿನ ಜೊತೆಗೆ ಯಾರೂ ಬರೋದಿಲ್ಲ, ಇಲ್ಲಿರ್ತಕ್ಕಂಥದ್ದು ಯಾವುದೂ ಕೂಡ ನಮ್ಮದಲ್ಲ ಅಂದಮೇಲೆ ಬದುಕಿಗೆ ಏನು ಅರ್ಥ ಇದೆ? ಯಾಕೆ ಬದುಕಬೇಕು ನಾವು ಅಂತೇಳಿ ನಾವು ಯೋಚನೆ ಮಾಡ್ತಾ ಹೋದ್ವಿ ಅಂತಂದರೆ ಎಲ್ಲೋ ಒಂದು ಕಡೆ ಬದುಕು ನಿರರ್ಥಕ ಏನಪ್ಪ ಅಂತೇಳಿ ಅನಿಸುತ್ತೆ. ಆದರೆ ಖಂಡಿತ ಬದುಕು ನಿರರ್ಥಕ ಅಲ್ಲ. ಬದುಕಿಗೆ ಒಂದು ಅರ್ಥ ಕೊಡುವ ಹಾಗೆ ಬದುಕೋದಕ್ಕೋಸ್ಕರವಾಗಿ ನಾವು ನೀವೆಲ್ಲರೂ ಇಲ್ಲಿ ಹುಟ್ಟಿ ಬಂದಿರತಕ್ಕಂಥದ್ದು. ಜೀವನಕ್ಕೆ ವಾಸ್ತವವಾಗಿ ನೋಡಿದ್ವಿ ಅಂತ ಹೇಳಿದರೆ ಅದರದೇ ಆಗಿರ್ತಕ್ಕಂಥ ಡೆಫಿನೇಷನ್ ಇಲ್ಲ. ದೇರ್ ಇಸ್ ನೋ ಡೆಫಿನೇಷನ್ ಟು ಲೈಫ್. ಜೀವನ ಅನ್ನೋದಕ್ಕೆ ಡೆಫಿನೇಷನ್ ಅನ್ನೋದು ಇರೋದಿಲ್ಲ, ವ್ಯಾಖ್ಯಾನ ಇಲ್ಲ ಜೀವನಕ್ಕೆ. ನೀವು ಯಾರನ್ನಾದ್ರೂ ಕೇಳ್ರಿ, ಜೀವನ ಅಂದ್ರೆ ಏನಪ್ಪ, ವಾಟ್ ಈಸ್ ಲೈಫ್ ಅಂತ ಕೇಳ್ರಿ, ಅವ್ನು ಹೇಳ್ತಾನೆ. ಲೈಫ್ ಅಂದ್ರೆ ಏನು ಅಂತ ಕೇಳಿದ್ರೆ ಬಹಳ, ಈಗ ನಮ್ಮ ಮೃತ್ಯುಂಜಯ ಹಿರೇಮಠ ಅಂತವ್ರು ಕೇಳಿದ್ರೆ ಜೀವನ ಅಂದರೆ ಸಂಗೀತ ರೀ ಬುದ್ಧಿ, ಒಳ್ಳೊಳ್ಳೆ ಹಾಡು ಹೇಳೋದು, ಒಳ್ಳೊಳ್ಳೆ ನಾದ ನುಡಿಸೋದು, ಚಂದ ಜನಗಳಿಗೆ ಖುಷಿ ಆಗಂಗೆ ಬದುಕೋದೇ ಜೀವನ ಅಂತೇಳಿ ಅವ್ರು ಅಂತಾರೆ. ಅದೇ ಒಬ್ಬ ದುಡ್ಡನ್ನು ಬಯಸಿ ದುಡಿಮೆ ಮಾಡಿಕೊಳ್ತಾ ಹೋಗುವಂಥ ಒಬ್ಬ ಧನಪ್ರೇಮಿಯನ್ನು ಹೋಗಿ ಜೀವನ ಅಂದ್ರೆ ಏನಪ್ಪ ಅಂತ ಕೇಳ್ರಿ, ನಾವೆಲ್ಲ ಅವ್ರಂತಾನೆ ಏನಪ್ಪ ಅಂತಂದರೆ, ಏನಿಲ್ಲ ಬುದ್ಧಿ, ಚಂದ ದುಡಿಯೋದು, ಬೇಕಾದಷ್ಟು ದುಡ್ಡು ಮಾಡೋದು, ಆರಾಮಿರೋದು ಅಂತೇಳಿ. ದುಡ್ಡು ಮಾಡಕತ್ತಿದ್ರೆ ಆರಾಮಿರೋಕ್ಕೆ ಸಾಧ್ಯ ಏನು? ದುಡ್ಡು ಮಾಡಕತ್ತಿದ್ರೆ ಆರಾಮಿರೋಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಅವನು ಹಂಗಂತಾನೆ. ಇನ್ನೊಬ್ಬ ಶಿವಶರಣನನ್ನು ಹೋಗಿ ಕೇಳ್ರಿ, ಜೀವನದ ಒಂದು ಪರಮ ಧ್ಯೇಯ ಏನಪ್ಪ ನಿಂದು ಅಂತ ಹೇಳಿದ್ರೆ ಬಯಲಾಗೋದು ಅಂತ ಹೇಳ್ತಾನೆ ಅವನು. ಬಯಲಾಗೋದು ಅವನು ಕೇಳಿದ್ರೆ ಹೇಳ್ತಾನೆ, ಅವನು ವಿಭೂತಿ ಹಚ್ಕೊಳ್ಳೋದು, ರುದ್ರಾಕ್ಷಿ ಧರಿಸಿಕೊಳ್ಳೋದು, ನಿತ್ಯ ಲಿಂಗ ಪೂಜೆ ಮಾಡೋದು, ಶಿವಶರಣರ ಜೊತೆಯಲ್ಲಿ ಒಡನಾಟವನ್ನು ಮಾಡೋದು, ನಿತ್ಯ ಶಿವಾನುಭವವನ್ನು ಕಿವಿ ಮೂಲಕ ಕೇಳೋದು, ಕಾಯಕ ಮಾಡೋದು, ದಾಸೋಹ ಮಾಡೋದು ಅಂತ ಹೇಳ್ತಾನೆ ಅವನು. ಹಾಗೆ ಒಬ್ಬೊಬ್ಬರನ್ನು ವಿಚಾರಿಸ್ಕೊಳ್ತಾ ಹೋದ್ವಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅವರವರ ಗ್ರಹಿಕೆಗೆ ತಕ್ಕಂತೆ ಜೀವನದ ವ್ಯಾಖ್ಯಾನವನ್ನು ಮಾಡ್ತೀವಿ ಹೊರತು ಒಂದೇ ವ್ಯಾಖ್ಯಾನವನ್ನು ನಾವು ಯಾರು ಕೂಡ ಮಾಡೋದಿಲ್ಲ. ಹೀಗೆ ಒಬ್ಬ ಸಂತನಿಗೆ ಏನು ಅನ್ನಿಸ್ತು ಅಂತ ಹೇಳಿದ್ರೆ, ಪ್ರಾಣಿ ಪಕ್ಷಿಗಳೆಲ್ಲ ಜೀವನ ಅಂದ್ರೆ ಏನು ತಿಳ್ಕೊಂಡವೆ ಅಂತ ಹೇಳಿ ತಿಳ್ಕೋಬೇಕು ಅಂತ ಅಪೇಕ್ಷೆ ಉಂಟಾಯ್ತಂತೆ. ಅದಕ್ಕೆ ಅವನು ಸಂಚಾರ ಹೊಂಟ ಕಾಡಿಗೆ ಹೋಗಿ ಮರದ ಮೇಲೆ ಕುತ್ಕೊಂಡು ಒಂದು ಕೋಗಿಲೆ ಚಂದ ಹಾಡ್ತಾ ಇತ್ತು. ಹಾಡ್ತಾ ಇರುವಂಥ ಕೋಗಿಲೆಯನ್ನು ಹೋಗಿ ಕೇಳ್ತಾನೆ, ಕೋಗಿಲೆ
ಜೀವನ ಅಂದ್ರೆ ಏನು, ಬದುಕು ಅಂದ್ರೆ ಏನು, ವಾಟ್ ಈಸ್ ಲೈಫ್ ಅಂತ ಕೇಳ್ತಾನೆ. ಅವಾಗ ಕೋಗಿಲೆ ಹೇಳುತ್ತೆ, ಲೈಫ್ ಅಂದ್ರೆ ಏನಪ್ಪ, ಹಿಂಗೆ ಮಾಮರ ಚಿಗುರೋದನ್ನು ಕಾಯ್ಕೊಂತ ಕುತ್ಕೊಳ್ಳೋದು, ಚಿಗುರಿದ ಮೇಲೆ ಅದರಲ್ಲಿರುವಂಥ ಚಿಗುರನ್ನು ತಿನ್ನೋದು, ನನಗೆ ಮನಸ್ಸಿಗೆ ಸಂತೋಷ ಆದಷ್ಟು ಜನಕ್ಕೆ ಖುಷಿ ಕೊಡಂಗೆ ಹಾಡು ಕೇಳ್ತಾ ಇರೋದು, ಇದೇ ಜೀವನ ಅಂಥೇಳಿ ಕೋಗಿಲೆ ಅಂತಂತೆ. ಆಮೇಲೆ ಅವನು ಕೋಗಿಲೆ ಕೇಳಿದ್ಮೇಲೆ ಕತ್ತೆ ಕೇಳಿದಂತ ಹೋಗಿ. ಕತ್ತೆ ಅಂದ್ರೆ ನಾವು ನೀವೆಲ್ಲ ಏನಂತೀವಿ ಅದಕ್ಕೆ, ರಾತ್ರಿ ಹೊತ್ತು ಅದ್ರ ಹೆಸರು ಹೇಳಬಾರ್ದು, ಅಪಶಕುನ ಅಂತ ಭಾವಿಸ್ಕೊಳ್ತೀವಿ ನಾವೆಲ್ಲ. ಕತ್ತೆ ಅಂದ್ರೆ ಅಪಶಕುನ ಅಲ್ಲ, ಸಂತ ಪ್ರಾಣಿ ಅಂತ ಕರಿಬೇಕು ಅದಕ್ಕೆ ನಾವು. ಎಷ್ಟು ಅದ್ಭುತ ಬದುಕ್ತದೆ ನೋಡ್ರಿ. ನೀವು ಅದಕ್ಕೆ ಮೇವು ಹಾಕ್ರಿ ಬಿಡ್ರಿ, ಆದ್ರೆ ಅದು ಕಸ ತಿಂದಾದ್ರೂ ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ. ಹಂಗಂತ ನನಗೆ ಕಸ ಹಾಕಿದ ಇವನು ಅಂತೇಳಿದ್ರೆ ನಮ್ಮನ್ನು ದೂರುತ್ತೇನೋ, ತಲೆ ತೆಗಿಸ್ಕೊಂಡು ಸುಮ್ಮನೆ ಇರುತ್ತೆ. ಎಷ್ಟೇ ಭಾರ ಹೇರಿದರೂ ಕೂಡ ಕತ್ತೆ ಸುಮ್ಮನೆ ಹೊತ್ಕೊಂಡು ಹೋಗ್ತಾ ಇರುತ್ತೆ. ಅದು ನನ್ನ ಮೇಲೆ ಭಾರ ಐತಪ್ಪ ಅಂತೇಳಿ ಒಂದು ಸ್ವಲ್ಪ ಮೈ ಅಲ್ಲಾಡಿಸೋದಿಲ್ಲ. ಭಾರ ಇಳಿಸ್ರಿ, ಭಾರ ಇಳಿಸಿದ ಇವನು ಅಂತೇಳಿ ಭಾಳ ಎದ್ದು ಕುಣಿದಾಡ್ಕೊಂಡು ಖುಷಿ ಪಡೋದಿಲ್ಲ. ಯಾವ ಭಾರ ಇದ್ದಾಗಲೂ ಸ್ಥಿತಪ್ರಜ್ಞನೆ, ಭಾರ ಇಲ್ಲದೆ ಇದ್ದಾಗಲೂ ಸ್ಥಿತಪ್ರಜ್ಞನೆ. ಚೆನ್ನ ಊಟ ಸಿಕ್ಕಾಗಲೂ ಸ್ಥಿತಪ್ರಜ್ಞನೆ, ಕಸ ತಿಂತ ಇರಬೇಕಾದ್ರೂ ಕೂಡ ಸ್ಥಿತಪ್ರಜ್ಞನೆ. ಹಾಗೆ ಸ್ಥಿತಪ್ರಜ್ಞೆಯನ್ನು ಇಟ್ಟುಕೊಂಡಿರೋದ್ರಿಂದ ಕತ್ತೆಯನ್ನು ಸಂತ ಪ್ರಾಣಿ ಅಂತ ಕರೀತಾರೆ. ಹಾಗಾಗಿ ಆ ಸಂತ ಪ್ರಾಣಿ ಕತ್ತೆಯನ್ನು ಹೋಗಿ ಕೇಳ್ತಾನೆ, ಕತ್ತೆ ಜೀವನ ಅಂದ್ರೆ ಏನಪ್ಪ, ಜೀವನ ಅಂದ್ರೆ ಏನು ಮಾರಾಯ, ಏನಿಲ್ದಂಗಿರಲಿ ಯಾವುದನ್ನು ಮನಸ್ಸಿಗೆ ಹಾಕೊಂಡ್ಲಾರ್ದಂಗೆ ಆರಾಮಿರೋದು, ಇದೇ ಜೀವನ ಅಂತ ಕತ್ತೆ ಅಂತಂತೆ. ನಾವಂತೀವಿ ನಾವಂತ ಕತ್ತಿದ್ದಂಗಿದೆಯಲ್ಲೋ ಅಂತೀವಿ, ಹೆಮ್ಮೆ ಪಡೋದು ಕತ್ತಿದ್ದಂಗಿದೆಯಾ ಅಂತಂದರೆ. ಆ ಕತ್ತೆ ಜೊತೆಗೆ ಸ್ವಲ್ಪ ಹೋಲಿಕೆ ಮಾಡ್ಕೊಂಡು ಅಂಥ ಗುಣ ನಮಗದ. ಕಷ್ಟ ಬಂದಾಗಲೂ ಸ್ಥಿತಪ್ರಜ್ಞ, ಸುಖ ಬಂದಾಗಲೂ ಸ್ಥಿತಪ್ರಜ್ಞ, ನೋವು ಬಂದಾಗಲೂ ಸ್ಥಿತಪ್ರಜ್ಞ, ನಲಿವು ಬಂದಾಗಲೂ ಸ್ಥಿತಪ್ರಜ್ಞ. ಹೀಗೆ ನಾವು ಸ್ಥಿತಪ್ರಜ್ಞರಾಗಿ ಇದ್ಕೊಳ್ತಾ ಹೋದ್ವಿ ಅಂತಂದರೆ ಏನು ಎಷ್ಟೊತ್ತು ನಾವು ಸಂತರಲ್ಲೇನು ಮತ್ತೆ. ಅದಕ್ಕೆ ಆ ಕತ್ತೆ ಥರ ಇರಬೇಕು ಅಂತೇಳಿ ಒಂದು ಕಡೆ ಬರ್ತದೆ. ಅದೇನೇ ಇರಲಿ ಕತ್ತೆ ಥರ ಇರಬೇಕು ಅಂತ ತಪ್ಪು ತಿಳ್ಕೊಳ್ಳೋದಲ್ಲ, ಆ ಸ್ಥಿತಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು ಅಂತೇಳಿ. ಹಾಗಾಗಿ ಹಿಂಗೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಕೇಳ್ಕೊಳ್ತಾ ಹೋದ. ಒಂದು ಮರವನ್ನು ಕೇಳಿದಂತೆ, ಏನಪ್ಪ ಹಾಗಾದ್ರೆ ಇಷ್ಟು ಜೀವರಾಶಿಗಳಿಗೆಲ್ಲ ನಿನ್ನೊಳಗೆ ಆಶ್ರಯ ಕೊಟ್ಟಿದೆಯಲ್ಲ, ಜೀವನ ಅಂದ್ರೆ ನಿನ್ನ ದೃಷ್ಟಿ ಒಳಗೆ ಏನು ಅಂತ ಕೇಳಿದಾಗ ಆ ಮರ ಹೇಳ್ತಂತೆ, ಜೀವನ ಅಂದ್ರೆ ಏನಿಲ್ಲಪ್ಪ, ಭೂಮಿಯೊಳಗಿರ್ತಕ್ಕಂಥ ಸತ್ವವನ್ನು ಹೀರೋದು, ಹಣ್ಣು ಹಂಪಲುಗಳನ್ನು ಜಗತ್ತಿಗೆ ಕೊಡೋದು ಅಷ್ಟೇ. ಭೂಮಿಯೊಳಗಿರುವಂಥ ಸತ್ವವನ್ನು ಹೀರೋದು, ಹಣ್ಣು ಹಂಪಲುಗಳನ್ನು ಜಗತ್ತಿಗೆ ಕೊಡೋದು. ದಿನಕರ ದೇಸಾಯಿ ಅಂತ ಹೇಳಿ ಒಬ್ಬ ಚುಟುಕುಗಳ ಬ್ರಹ್ಮ ಅಂತ ಕರೀತಾರೆ. ಆ ಕವಿ ಮರದ ಕುರಿತಾಗಿ ಹೇಳ್ತಾನೆ ಭಾಳ ಚೆನ್ನಾಗಿ. ಇದ್ದ ಮೂವರಲ್ಲಿ ಕದ್ದವರು ಯಾರು, ತಾನೆಂದು ಒಪ್ಪಿಕೊಂಡಿತು ಮರದ ಬೇರು. ಭೂಮಿಯೊಳಗಿನ ಸತ್ವವನ್ನು ಹೀರಿಬಿಟ್ಟೆ, ಹಣ್ಣು ಹಂಪಲುಗಳನ್ನು ಮನುಜನಿಗೆ ಕೊಟ್ಟೆ ಅಂತೇಳಿ ಅಷ್ಟು ಚೆನ್ನಾಗಿ ಹೇಳ್ತಾನೆ. ಮರದ ಒಂದು ಸಾರ್ಥಕತೆಯಲ್ಲಿದೆ ಜೀವನ ಅಂದ್ರೆ ಏನು ಅಂತ ಮರ ಕೇಳಿದಾಗ ಹೇಳೋದೇನಪ್ಪ ಅಂದರೆ, ಭೂಮಿಯಲ್ಲಿರೋ ಸಾರವನ್ನು ಹೀರೋದಪ್ಪ, ಹಣ್ಣು ಹಂಪಲುಗಳನ್ನೆಲ್ಲ ಮನುಷ್ಯನಿಗೆ ಜೀವರಾಶಿಗಳಿಗೆ ಹಂಚೋದು, ಇದೇ ಜೀವನ ಅಂತೇಳಿ. ಹಿಂಗೆ ಕೇಳ್ತಾ ಹೋದಾಗ ಪ್ರತಿಯೊಂದು ಜೀವರಾಶಿಗಳು ಕೂಡ ಅವರದ್ದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ಬದುಕಿಗೆ ಕೊಟ್ಟವು. ಆದರೆ ಮನುಷ್ಯನನ್ನು ವಿಚಾರಿಸಿದಾಗ ಒಬ್ಬ ಮನುಷ್ಯನಂತೆ ಇನ್ನೊಬ್ಬ ಮನುಷ್ಯನ ವ್ಯಾಖ್ಯಾನ ಇರಲಿಲ್ಲ ಜೀವನಕ್ಕೆ. ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನಗಳನ್ನು ಮಾಡಿಕೊಳ್ತಾ ಹೋಗಿದ್ರು. ಹಾಗಾಗಿ ಅವನಿಗೆ ಅನ್ನಿಸ್ತು, ಈ ಮನುಷ್ಯನ ಕೇಳೋದು ಏನು ಅಷ್ಟು ಉಪಯೋಗ ಇಲ್ಲ ಅಂತ ಅನಿಸಿತ್ತು ಅವನಿಗೆ. ಕೊನೆಗೆ ಅವನು ಯೋಚನೆ ಮಾಡಿದ, ಜೀವನ ಅಂದರೆ ಅಮೂಲ್ಯವಾದದ್ದು. ಎಷ್ಟು ಅಮೂಲ್ಯವಾದದ್ದಪ್ಪ ಅಂತ ಹೇಳಿದ್ರೆ ಪದಗಳಿಂದ ಹೇಳಕ್ಕಾಗಲಾರ್ದಿರೋವಷ್ಟು. ಲೈಫ್ ಈಸ್ ಟೂ ಪ್ರೀಷಿಯಸ್ ಟು ಪುಟ್ ಇನ್ ಟು ವರ್ಡ್ಸ್ ಅಂತ ಹೇಳಿ ಅಂದವನು. ಜೀವನ ಎಷ್ಟು ಅಮೂಲ್ಯವಾದದ್ದು ಅಂತ ಹೇಳಿದರೆ ಅದನ್ನು ಪದಗಳಲ್ಲಿ ಹಿಡಿದಿಡೋದಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಅಮೂಲ್ಯವಾದದ್ದು ನಮ್ಮ ಜೀವನ ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಮನುಷ್ಯ ಏನು ಮಾಡ್ತಾನೆ, ತೀರ್ಮಾನ ಮಾಡ್ತಾನೆ, ಹೆಂಗೆ ಬದುಕಬೇಕಪ್ಪ ಅಂತ ಹೇಳಿದ್ರೆ ಬರೀ ಕೋಗಿಲೆ ಥರ ಹಾಡು ಹೇಳೋದೇ ಜೀವನ ಅಂತ ಬದುಕೋದಲ್ಲ, ಅಥವಾ ಮರದ ರೀತಿಯಲ್ಲಿ ಭೂಮಿಯಲ್ಲಿರುವಂಥ ಸಾರವನ್ನು ಹೀರೋದು ಅಷ್ಟೇ ಜೀವನ ಅಂತಲ್ಲ. ಅವೆಲ್ಲವೂ ಕೂಡ ಅವುಗಳದ್ದೇ ಆದಂಥ ಜೀವನದ ವ್ಯಾಖ್ಯಾನವನ್ನು ಇಟ್ಕೊಂಡು ಹೆಂಗೆ ಬದುಕ್ತಾ ಇದ್ದಾವೋ, ಸೃಷ್ಟಿಯ ಮುಕುಟಮಣಿಯಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದಿದ್ದೀನಲ್ಲ, ನನ್ನ ಬದುಕಿಗೆ ವ್ಯಾಖ್ಯಾನವಾಗಬೇಕು, ನನ್ನ ಬದುಕು ಜೀವನಕ್ಕೆ ಒಂದು ವ್ಯಾಖ್ಯಾನವಾಗಬೇಕು, ಅಷ್ಟು ಚೆನ್ನಾಗಿ ನಾನು ಬದುಕಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿಕೊಂಡು ಅವನು ಮುಂದೆ ಹೋದನಂತೆ. ಹಾಗೆ ನಾವೆಲ್ಲರೂ ಕೂಡ ಆ ಥರದ ಒಂದು ಬದುಕನ್ನು, ಅರ್ಥಪೂರ್ಣವಾದಂಥ ಬದುಕನ್ನು ಬದುಕೋದಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಇದು ಬಸವ ದರ್ಶನ. ಬಸವಣ್ಣನವರ ಬದುಕಿನಲ್ಲಿ ಬರುವಂಥ ಸವಾಲುಗಳನ್ನು ಬಸವಣ್ಣ ಎಷ್ಟು ಸ್ಥಿತಪ್ರಜ್ಞನಾಗಿ ಎದುರಿಸ್ತಾ ಹೋದ್ರಲ್ಲ, ಬಸವಣ್ಣ ಎಷ್ಟು ಹೃತ್ಪೂರ್ವಕವಾಗಿ ಅವ್ರಿಗೆ ಬಂದಂಥ ಸವಾಲುಗಳನ್ನು ಸ್ವೀಕಾರ ಮಾಡಿಕೊಳ್ತಾ ಹೋದ್ರಲ್ಲ, ಬಸವಣ್ಣ ಯಾವ ರೀತಿಯಾಗಿ ಬದುಕಿನ ಎಲ್ಲ ಹಂತಗಳನ್ನು ಕೂಡ ಸಾರ್ಥಕವಾಗಿ ಬದುಕ್ತಾ ಹೋದ್ರಲ್ಲ, ಆ ಬದುಕಿನ ಎಲ್ಲ ಸಂಗತಿಗಳು ಕೂಡ ನಮ್ಮ ಬದುಕಿಗೆ ಪ್ರೇರಣೆ ಆಗ್ತವೆ ಅನ್ನುವಂಥ ಹಿನ್ನೆಲೆ ಒಳಗೆ ಕಾರಣದಿಂದಾಗಿ ನಾವು ಬಸವ ದರ್ಶನವನ್ನು ಮಾಡಿಕೊಳ್ಳಬೇಕಾಗ್ತದೆ. ಬಸವ ದರ್ಶನ ಮಾಡಿಕೊಳ್ಳೋದು ಅಂತ ಹೇಳಿದ್ರೆ ಕಲ್ಯಾಣ ದರ್ಶನ ಮಾಡಿಕೊಳ್ಳೋದು ಅಂತ ಅರ್ಥ. ಈಗ ಹೇಳಿದ್ರು ಬಸವ ಕಲ್ಯಾಣ, ಶರಣ ಕಲ್ಯಾಣ, ಅನುಭವ ಮಂಟಪ ಇರ್ತಕ್ಕಂಥ ಕಲ್ಯಾಣ ಅದು.
ಕಲ್ಯಾಣ ಅಂತೇಳಿದ್ರೆ ಸುಮ್ಮನೆ ಅಲ್ಲದು, ಬಸವಣ್ಣನವರು ಇರುವಂಥ ಕಲ್ಯಾಣ ಅದು. ಬಸವಣ್ಣವರು ಅದರ ಅನ್ನೋ ಕಾರಣಕ್ಕೋಸ್ಕರವಾಗಿ ಶರಣರಿರ್ತಕ್ಕಂಥ ಕಲ್ಯಾಣ. ಪ್ರಾರಂಭದಲ್ಲಿ ನಾನು ಒಂದು ಕವನ ಹೇಳಿದೆ ನೋಡ್ರಿ, ಡಾಕ್ಟರ್ GS ಶಿವರುದ್ರಪ್ಪನವ್ರು ಹೇಳ್ತಕ್ಕಂಥ ಕವನ ಅದು. ನೀನಲ್ಲ ಏಕಾಂಗಿ, ಬಸವಣ್ಣವ್ರ ಕುರಿತು ಹೇಳುವಂಥದ್ದು. ನೀನಲ್ಲ ಏಕಾಂಗಿ, ನೀನಲ್ಲ ಯಾವುದೋ ದೂರ ಗುಹಾವಾಸದ ಏಕಾಂತದೊಳಗೆ ಬದುಕಿದ ಸಿದ್ಧ. ಬಸವಣ್ಣ, ನೀನು ಏಕಾಂಗಿ ಅಲ್ಲಪ್ಪ, ನೀನು ಏಕಾಂಗಿ ಅಲ್ಲ. ಯಾವುದೋ ದೂರ ಗುಹಾವಾಸದ ಏಕಾಂತದಲ್ಲಿ ಬದುಕಿರ್ತಕ್ಕಂಥ ಸಿದ್ಧ ನೀನಲ್ಲ. ಯಾವುದೋ ದೂರದಲ್ಲಿರ್ತಕ್ಕಂಥ ಗುಹೆಯ ಒಳಗಡೆ ಏಕಾಂತದಲ್ಲಿ ಬದುಕಿ ನನ್ನ ಬದುಕು ಸಾರ್ಥಕ ಆಯಿತು ಅಂದ್ಕೊಳ್ಳುವಂಥ ಸಿದ್ಧ ನೀನಲ್ಲ ಬಸವಣ್ಣ. ಎಂಥವನಪ್ಪ ನೀನು ಅಂತ ಹೇಳಿದ್ರೆ, ಉರದುದ್ದ ಶಿರದುದ್ದವಾದ ನಾನಾವರಣದ ಸಂಸಾರದ ಅಲೆಗಳ ನಡುವೆ ಹೋರಾಡುತ್ತಲೇ ನಿಂತ ಸಾಧಕ ವೀರ ನೀನು ಅಂತ ಹೇಳ್ತಾರೆ ಬಸವಣ್ಣನಿಗೆ. ಏನು ಇದು ನಾವು ವಿವರಣೆ ಕೂಡ ಅಗತ್ಯ ಇಲ್ಲ. ಶಿರದುದ್ದವಾದ ನಾನಾವರಣದ ಸಂಸಾರದ ಅಲೆಗಳ ನಡುವೆ ಹೋರಾಡುತ್ತಲೇ ನಿಂತ ಸಾಧಕ ವೀರ. ಬಸವಣ್ಣ ಎಂಥ ಪರಿಸ್ಥಿತಿಯೊಳಗೆ ನಿಂತಿದ್ರು ಅಂತಂದ್ರೆ, ಅಧಿಕಾರ ಐಶ್ವರ್ಯಗಳ ನಾಯಿ ಕೂಗಿನ ನಡುವೆ ಬಸವಣ್ಣ ನಿಂತಿದ್ದು. ಒಂದು ಕಡೆ ಅಧಿಕಾರದ ನಾಯಿ ಬೊಗಳ್ತಾ ಇದೆ, ಇನ್ನೊಂದು ಕಡೆ ಐಶ್ವರ್ಯದ ನಾಯಿ ಬೊಗಳ್ತಾ ಇದೆ. ಯಾವಾಗ ಬಂದು ಮುತ್ತಿಕೊಂಡೇವು ಅಂತೇಳಿ ಬೊಗಳ್ತಾ ಇರುವಂತಹ ಅವೆರಡು ನಾಯಿಗಳ ನಡುವೆ ಬಸವಣ್ಣ ಸದ್ದಿರದೆ ಕೈ ಮುಗಿದು ನಿಂತ ದೀಪದ ಕಂಬವಾಗಿದ್ರು. ಅಜ್ಞಾನಿಗಳ ನಡುವೆ ಪರಮ ಸುಜ್ಞಾನಿಗಳ ನಡುವೆ, ಒಂದು ಕಡೆ ಪರಮ ಅಜ್ಞಾನಿಗಳು, ಇನ್ನೊಂದು ಕಡೆ ಪರಮ ಸುಜ್ಞಾನಿಗಳು, ಇವೆರಡರ ನಡುವೆ ಬಸವಣ್ಣ ದೀಪದ ಕಂಬದ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ರು. ಸದ್ದಿರದೆ ಕೈ ಮುಗಿದು ನಿಂತ ದೀಪದ ಕಂಬ. ನಿನ್ನ ಸುತ್ತ ಬಂದು ಸಂಗಮವಾಯಿತು 100 ಬೆಳಕಿನ ಬಿಂಬ. ಬರೇ ಬಸವಣ್ಣ ಅನ್ನುವಂಥ ಒಂದು ದೀಪದ ಕಂಬ ನಿಂತಿದ್ದಕ್ಕೆ ಎಷ್ಟು ಶರಣರ ದೀಪಗಳು ಬಂದು ಸೇರ್ಕೊಂಡು ನೋಡ್ರಿ, ಎಷ್ಟು ಶರಣ ಜ್ಯೋತಿಗಳು ಬಂದು ಸೇರ್ಕೊಂಡು ನೋಡ್ರಿ. ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಕುಂಬಾರ ಗುಂಡಯ್ಯ, ತೆಲುಗ ಜೊಮ್ಮಯ್ಯ, ತಳವಾರ ಕಾಮಿದೇವ, ಇಳಿಹಾಳ ಬೊಮ್ಮಯ್ಯ, ಸತ್ಯಕ್ಕ, ಬೊಂತಾದೇವಿ, ಮುಕ್ತಾಯಕ್ಕ, ದೋಸೆ ಪಿಟ್ಟವೆ, ಅಮುಗೆ ರಾಯಮ್ಮ, ಅಮುಗೆ ದೇವಮ್ಮ. ಎಷ್ಟು ಜನ ರೀ ಹೇಳ್ಕೆಂತ ಹೋದ್ರೆ. ಇವ್ರು ಕರ್ನಾಟಕದಿಂದ ಬಂದವರು, ಹೊರಗಿನಿಂದ ಎಷ್ಟು ಜನ ಬಂದ್ರಲ್ಲ, ಇವರೆಲ್ಲ ಬಂದು ಸಂಗಮವಾಯಿತು 100 ಬೆಳಕಿನ ಬಿಂಬ. ತಮಂದ ಘನವಾದಂದಿನ ಆವರಣಗಳ ತುಂಬ ತೊಳಗಿ ಬೆಳಗಿತ್ತು ಶಿವನ ಪ್ರಕಾಶ. ಅಲ್ಲಿ ಬೆಳಕು ಶಿವನ ಬೆಳಕು. ಆ ಬೆಳಗಿನಡಿಯಲ್ಲಿ ಮೂಡಿ ಬಂತು ಕನ್ನಡಕ್ಕೆ ವಚನೋದಯ ಸ್ಫೂರ್ತಿ. ಆ ವಚನವಾನ್ಮಯ ಗುಡಿಗೆ ನೀನೇ ಜಂಗಮ ಮೂರ್ತಿ. ಬಸವಣ್ಣವ್ರು ಕುಳಿತು ಹೇಳೋದು, ಬಸವಣ್ಣ ಅಂದ್ರೆ ವಚನವಾನ್ಮಯ ಗುಡಿಗೆ, ವಚನ ಸಾಹಿತ್ಯದ ಗುಡಿಗೆ ಜಂಗಮ ಮೂರ್ತಿಯಾಗಿದ್ದವರು ಬಸವಣ್ಣ ಅನ್ನುವಂಥ ಮಾತನ್ನ ಈ ಕವಿ ಇಲ್ಲಿ ಹೇಳ್ತಾರೆ. ಮುಂದುವರೆದು ಬಹಳ ಸೊಗಸಾಗಿ ಬಸವಣ್ಣವ್ರ ಕುರಿತಾಗಿ ಹೇಳ್ತಾರೆ ಕವಿ. ಆ ಮಾತನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಬಸವಣ್ಣನವ್ರ ಕುರಿತಾಗಿ ಹೇಳುವಂಥ ಮಾತು, ಇರಬಹುದು ನಿನಗಿಂತಲೂ ದೊಡ್ಡವರು, ಇರಬಹುದು ನಿನಗಿಂತಲೂ ಅನುಭಾವಿಗಳು, ಸಿದ್ಧರು, ಸಾಧಕರು. ಬಸವಣ್ಣನಿಗಿಂತ ದೊಡ್ಡವರು ಇರ್ಬೋದೇನಪ್ಪ ಗೊತ್ತಿಲ್ಲ, ಆಮೇಲೆ ಅನುಭಾವಿಗಳು ಇರ್ಬೋದೇನೋ ಗೊತ್ತಿಲ್ಲ, ಸಾಧಕರು ಇರ್ಬೋದೇನೋ ಗೊತ್ತಿಲ್ಲ. ಇರಲಾರದೆಂದೇ ಕಾಣುತ್ತದೆ ನಿನ್ನಂತೆ ನಿನ್ನೊಳಗಿನ ಅಂಕು ಡೊಂಕುಗಳೆಲ್ಲವನ್ನು ತೊಳೆದು ಮಡಿ ಮಾಡಿ ಇಷ್ಟ ದೈವದ ಗುಡಿಗೆ ನಡೆಮಡಿಯಾಗಿ ಹಾಸಿದವರು. ಎಷ್ಟು ಜನ ಅದಾರಪ್ಪ. GS ಶಿವರುದ್ರಪ್ಪನು ಎಷ್ಟು ಧನ್ಯತಾ ಭಾವದಿಂದ ಹೇಳ್ತಾರೆ ಬಸವಣ್ಣವ್ರ ಕುರಿತಾಗಿ ಅಂದರೆ, ಬಸವಣ್ಣ ನಿನಗಿಂತ ದೊಡ್ಡವರು ಇರ್ಬೋದಪ್ಪ, ನಿನಗಿಂತ ಅನುಭಾವಿಗಳು ಇರ್ಬೋದು, ನಿನಗಿಂತ ಸಿದ್ಧರು ಇರ್ಬೋದು ಈ ಜಗತ್ತಿನೊಳಗೆ. ಆದರೆ ನಿನ್ನಂತೆ ನಿನ್ನೊಳಗಿನ ಅಂಕು ಡೊಂಕುಗಳನ್ನೆಲ್ಲ ತೊಳೆದು ಮಡಿ ಮಾಡಿ ಇಷ್ಟ ದೈವದ ಗುಡಿಗೆ ನಡೆಮಡಿಯಾಗಿ ಹಾಸಿದಂಥ ಸಾಧಕರು ಯಾರೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಓದಿಯಪ್ಪ ನೀನು ಬಸವಣ್ಣ ಅಂತ ಹೇಳಿ ಬಸವಣ್ಣವ್ರ ಕುರಿತಾಗಿ ಧನ್ಯತಾ ಭಾವವಾದ ಮಾತುಗಳನ್ನು ಆಡ್ತಾ ಹೋಗ್ತಾರೆ. ಆ ಬಸವಣ್ಣ ಎಷ್ಟು ಅದ್ಭುತ ಬದುಕು. ಬಾಲ್ಯದಿಂದಲೇ ಬಸವಣ್ಣನ ಬದುಕು ಅದ್ಭುತ. ಹರಿಹರ ಕವಿ ಬರೀತಾನೆ, ಬಸವಣ್ಣ ಮಾದರಸ ಮಾದಲಾಂಬಿಕೆಯ ಗರ್ಭದಲ್ಲಿ ಬಾಗೇವಾಡಿಯಲ್ಲಿ ಬಾಲಕ ಬಸವಣ್ಣ ಹುಟ್ಟಿದ್ರು ಅಂತೇಳಿ ಅಲ್ಲಿ ಬರಿತಾ ಹೋಗ್ತಾನೆ. ಇಲ್ಲಿ ಒಂದು ಸಂಗತಿ ನಮಗೆಲ್ಲರಿಗೂ ಗಮನಕ್ಕೆ ಬರಬೇಕೇನಪ್ಪ ಅಂತ ಹೇಳಿದ್ರೆ, ಬಸವಣ್ಣನವರ ಕುರಿತಾಗಿ ಮೊಟ್ಟ ಮೊದಲು ರಚನೆಯಾದಂಥ ಒಂದು ಕಾವ್ಯ ಅಂತ ಹೇಳಿದ್ರೆ ಬಸವರಾಜ ದೇವರ ರಗಳೆ. ಹರಿಹರ ಕವಿ ಬರೆದಿರ್ತಕ್ಕಂಥ ಕಾವ್ಯ ಅದು. ಹರಿಹರ ಕವಿಯ ಪ್ರೇರಣೆಯನ್ನು ಪಡೆದುಕೊಂಡು ಆಮೇಲೆ ಮುಂದೆ ಬರ್ತಕ್ಕಂಥ ಎಲ್ಲ ಕಾವ್ಯ ಪುರಾಣಗಳು ರಚನೆ ಆಗ್ತಾ ಹೋಗ್ತವೆ. ಆದರೆ ಬಸವರಾಜ ದೇವರ ರಗಳೆ ಏನಿದೆಯಲ್ಲ, ಬಸವಣ್ಣನವರ ಕುರಿತಾಗಿ ಬರೆದಿರ್ತಕ್ಕಂಥ ಅಧಿಕೃತವಾದ ಐತಿಹಾಸಿಕ ಮಹತ್ವವನ್ನು ಹೊಂದಿರತಕ್ಕಂಥ ಕೃತಿ ಅದು. ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ, ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ, ಈ ಮಾಯೆಯ ಕಳೆವಡೆ ಎನ್ನಳವಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೈವ ಅಂತ ಬಸವಣ್ಣವ್ರು ಹೇಳ್ತಾರೆ. ಈ ಮಾತನ್ನ ನಾವು ಆಧಾರವಾಗಿ ಇಟ್ಟುಕೊಂಡು ನೋಡಿದ್ವಿ ಅಂತಂದ್ರೆ, ಎಲ್ಲೋ ಒಂದು ಕಡೆ ಬಸವಣ್ಣವ್ರಿಗೆ ಅವ್ರ ತಂದೆ ತಾಯಿಗಳೇ ಬಂಧನವಾಗಿದ್ರೇನು ಅಂಥೇಳಿ ನಮಗೆ ಆಲೋಚನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಬಸವಣ್ಣನವರ ಈ ವಚನ ಯಾಕೆ ಬರೆದ್ರು ಅನ್ನೋದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ವಿಚಾರವನ್ನು ನಿಮ್ಮ ಜೊತೆಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. BR ಲಕ್ಷ್ಮಣರಾವ್ ಅಂತ ಹೇಳಿ
ಬಹಳ ದೊಡ್ಡ ಭಾವಗೀತೆಯನ್ನು ಬರೆದಂಥ ಕವಿಗಳು. ಅವ್ರದ್ದೊಂದು ಭಾವಗೀತೆ ನೀವು ಕೇಳಿದಿರಿ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಅಂತೇಳಿ ನೀವೆಲ್ಲ ಕೇಳಿದಿರಲ್ಲ ಈ ಒಂದು ಭಾವಗೀತೆಯನ್ನು. ಭಾಳ ಜನ ಅದನ್ನ ಭಾಳ ಕೇಳಿಕೊಂಡು ಹಾಡ್ತಿರ್ತೀರಿ ನೀವೆಲ್ಲ. ಆ ಭಾವಗೀತೆಯಲ್ಲಿ ಏನು ಭಾವನೆ ಇದೆಯೋ ಬಹುಶಃ ಬಸವಣ್ಣನವರ ತಂದೆ ತಾಯಿಗಳ ಕುರಿತಾಗಿ ಬಸವಣ್ಣನಿಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಭಾವನೆ ಇದ್ದಿರಬಹುದು ಅಂತೇಳಿ ನಮಗನ್ಸುತ್ತೆ. ಆ ಭಾವಗೀತೆ ಹೀಗೆ ಹೇಳುತ್ತೆ, ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು, ಕಡಿಯಲೊಲ್ಲೆ ಈ ಕರುಳ ಬಳ್ಳಿ ಒಲವೋಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೆ. ಅವ್ರು ಹೇಳಿ ನೋಡ್ರಿ, ಅಮ್ಮ ನಿನ್ನ ಎದೆಯಾಳದೊಳಗೆ ಗಾಳಕ್ಕೆ ಸಿಕ್ಕಂತ ಮೀನಾಗಿಬಿಟ್ಟಿದ್ದೀನಿ ನಾನು, ಮಿಡುಕಾಡ್ತಾ ಇದ್ದೀನಿ. ಈ ಕರುಳ ಬಳ್ಳಿ ಬಾಂಧವ್ಯವನ್ನು ಕಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಕಡಿಯಲೊಲ್ಲೆ ಈ ಕರುಳ ಬಳ್ಳಿ ಒಲವೋಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೆ. ಅವ್ರು ಹೇಳ್ತಾನೆ, ಈ ಕರುಳು ಬಳ್ಳಿ ನನ್ನ ಕೈಲಿ ಕಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೀನು ಒಲವನ್ನೇ ಉಣಿಸ್ತಾ ಇದೀಯ. ತಾಯಿ ಅಂದ್ರೆ ಅಷ್ಟು ದೊಡ್ಡದು. ಒಲವನ್ನೇ ನಮಗೆ ಹಾಲನ್ನಾಗಿ ಉಣಿಸೋದಾಕೆ ಮಗುವಿಗೆ ಹೊಟ್ಟೆ ತುಂಬಲಿ ಅಂತ ಉಣಿಸ್ತಾ ಇರೋದಿಲ್ಲ, ನನ್ನ ಪ್ರೀತಿಯ ಧಾರೆ ಮಗುವಿಗೆ ಹರಿತಾ ಇದೆ ಅಂತ ಭಾವಿಸಿಕೊಂಡು ಆ ತಾಯಿ ಹಾಲನ್ನು ಮಗುವಿಗೆ ಉಣಿಸ್ತಾ ಇರ್ತಾಳೆ. ಹಾಗಾಗಿ ಆ ಕವಿ ಅಂತಾನೆ, ಇಷ್ಟು ಒಲವನ್ನು ಉಣಿಸಿರುವಂಥ ನಿನ್ನ ಬಾಂಧವ್ಯವನ್ನು ನಾನು ಹೆಂಗೆ ಕಡ್ಕೊಂಡ್ಲಿ, ಬಿಡದ ಭುವಿಯ ಮಾಯೆ. ನನ್ನ ಭೂಮಿ ಮೇಲೆ ಇರ್ತಕ್ಕಂಥ ದೊಡ್ಡ ಮಾಯೆ ಅಂದ್ರೆ ನೀನೇ ಆಗ್ಬಿಟ್ಟಿದೆಯಲ್ಲಮ್ಮ ತಾಯಿ ಅಂತೇಳಿ ತಾಯಿಯ ಬಗ್ಗೆ ಹೇಳ್ತಾ ಮುಂದುವರೆದು ಹೇಳ್ತಾರೆ, ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ. ಅಮ್ಮ ನಿನ್ನ ರಕ್ಷೆಯ ಗೂಡೊಳಗೆ ಬೆಚ್ಚಗೆ ಎಷ್ಟು ದಿನ ಅಡಕೊಂಡಿರ್ಲಿ ನಾನು ಅಂತ ಕೇಳ್ತಾರೆ ಅವರು. ನೀವು ಪ್ರಾಣಿ ಪಕ್ಷಿಗಳನ್ನು ನೋಡಿದಿರಿ, ಈ ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ನಲ್ಲಿ ಬರ್ತಿರ್ತವೆ. ಒಂದು ಬೆಟ್ಟದ ಮೇಲ್ಗಡೆಗೆ ತಾಯಿ ಪಕ್ಷಿ ಮತ್ತು ತಂದೆ ಪಕ್ಷಿ ಎರಡು ಪಕ್ಷಿಗಳು ಸೇರ್ಕೊಂಡು ಮರಿ ಪಕ್ಷಿಗಳನ್ನು ಏನು ಮಾಡ್ತವೆ ಅಂತೇಳಿ ಬೆಟ್ಟ ತಳ್ಳಿಬಿಡ್ತವೆ ಕೆಳಗೆ. ಬೆಟ್ಟದ ಮೇಲಿಂದ ತಳ್ಳಿದಾಗ ಜೋರಾಗಿ ನೆಲಕ್ಕೆ ಬೀಳಬೇಕು. ಆ ಬೀಳ್ತಕ್ಕಂಥ ಮಧ್ಯದೊಳಗೆ ಹೊರಗಡೆ ಚಾಚಿರ್ತಕ್ಕಂಥ ಬಂಡಿಗಳ ಮೇಲೆ ಆ ಮರಿ ಹಕ್ಕಿಗಳು ರಪ ಬೀಳ್ತವೆ, ಬಿದ್ದು ನೋವು ಅನುಭವಿಸ್ತಿರ್ತವೆ, ಕಿರ್ಚಾಡ್ತಿರ್ತವೆ. ಅದ್ರ ಅಕ್ಕಪಕ್ಕನೇ ಈ ತಾಯಿ ತಂದೆ ಮರಿ ಪಕ್ಷಿಗಳು ಹಾರಾಡ್ತಿರ್ತವೆ ಹೊರತು ಹತ್ತಿರಕ್ಕೆ ಹೋಗಿ ಆ ಮರಿಯನ್ನು ಎತ್ತಿಕೊಳ್ಳುವಂಥ ಕೆಲಸವನ್ನು ಮಾಡೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ತಾಯಿ ಪಕ್ಷಿಗೂ ಮತ್ತು ತಂದೆ ಪಕ್ಷಿಗೂ ಗೊತ್ತು ನಮ್ಮ ರಕ್ಷೆಯ ಗೂಡಲ್ಲಿ ಎಷ್ಟು ದಿನ ಅಂತ ಈ ಹಕ್ಕಿ ಇರಬೇಕು. ಈ ಹಕ್ಕಿ ರೆಕ್ಕೆಯನ್ನು ಬಲಿಸಿಕೊಳ್ಳಬೇಕು, ಆಕಾಶವನ್ನು ಏರ್ಕೊಂಡು ಹಾರಿಕೊಂಡು ಸ್ವಂತ ರೆಕ್ಕೆಯ ಬಲದಿಂದ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡು ಹೋಗಬೇಕು ಅನ್ನುವಂಥ ಆಶೆಯನ್ನು ಇಟ್ಟುಕೊಂಡು ಆ ತಂದೆ ತಾಯಿ ಹಕ್ಕಿಗಳು ಏನು ಮಾಡ್ತವೆ ಅಂತೇಳಿ ಈ ಮರಿಯನ್ನು ಕೆಳಗೆ ತಳ್ಳಿಬಿಡ್ತವೆ. ಕೆಳಗೆ ತಳ್ಳಿದಾಗ ನೋವಾಗುತ್ತೆ. ಆ ಮರಿಗೆ ಗೊತ್ತಾಗಬೇಕು ನಾನು ಹಾರಬೇಕಾದ್ರೆ ನೋವಾಗುತ್ತೆ ಅನ್ನೋದು, ಗೊತ್ತಾಗಬೇಕು ನಾನು ಬದುಕಬೇಕಾದ್ರೆ ಅಡ್ಡಿಗಳು ಬರ್ತವೆ ಅನ್ನೋದು ಆ ಮರಿಗೆ ಗೊತ್ತಾಗಬೇಕು ಅಂತ ಹೇಳಿ ಆ ಮರಿ ಕೆಳಗೆ ತಳ್ಳಿಬಿಡುತ್ತೆ. ಆ ಮರಿಯನ್ನು ಕೆಳಗೆ ತಳ್ಳುತ್ತೆ. ಕೆಳಗೆ ಬಿದ್ದು ಇನ್ನೇನು ನೆಲಕ್ಕೆ ಅಪ್ಪಳಿಸಿ ಸತ್ತು ಹೋಗಬೇಕು ಆ ಮರಿ. ಅಷ್ಟೊತ್ತಿಗೆ ಆ ಮರಿಗೆ ಜ್ಞಾನೋದಯ ಆಗುತ್ತೆ, ಇವರಿಬ್ಬರು ನಾನೇನು ಹಿಡ್ಕೊಳ್ಳಂಗೆ ಕಾಣಲ್ಲ, ನಾನೇ ಹಾರಬೇಕು ಅಂತೇಳಿ ಕಷ್ಟಪಟ್ಟು ಹಾರ್ಕೊಂಡು ಅಷ್ಟು ದೂರ ಹೋಗಿ ನೆಲದ ಮೇಲೆ ಆರಾಮ್ ಕೂತ್ಕೊಳ್ಳುತ್ತೆ. ಅವಾಗ ಇವು ಎರಡು ತಂದೆ ತಾಯಿ ಹಕ್ಕಿಗಳು ಹೋಗಿ ಮುದ್ದು ಮಾಡಿ ಲಲ್ಲೆಗರಿತವೆ ಆ ಹಕ್ಕಿಗೆ. ಅವಾಗ ಆ ಹಕ್ಕಿಗೆ ಅನಿಸುತ್ತೆ, ನಮ್ಮ ತಂದೆ ತಾಯಿಗಳು ನನ್ನನ್ನು ಕೆಳಗೆ ತಳ್ಳಿದ್ದು ಸಾಯೋದಕ್ಕೋಸ್ಕರವಾಗಿ ಅಥವಾ ನನ್ನ ಮೇಲಿನ ದ್ವೇಷಕ್ಕೋಸ್ಕರವಾಗಲ್ಲ, ನಾನು ಸ್ವಂತ ರೆಕ್ಕೆಯ ಬಲದಿಂದ ಆಕಾಶಕ್ಕೆ ಹಾರುವಂಥದ್ದನ್ನು ಕಲೀಲಿ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ, ಜೀವನದ ಪಾಠವನ್ನು ಕಲಿಸೋದಕ್ಕೋಸ್ಕರವಾಗಿ ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಮಾತುಗಳನ್ನು ಅದನ್ನು ಅರ್ಥ ಮಾಡಿಕೊಳ್ತದೆ ಆ ಪ್ರಕ್ರಿಯೆಯನ್ನು. ಹಾಗೆ ನಾವು ಕೂಡ ಅರ್ಥ ಮಾಡಿಕೊಳ್ಬೇಕು. ಹೆಂಗಪ್ಪ, ತಂದೆ ತಾಯಿಗಳು ಕೂಡ ಮಕ್ಕಳನ್ನು ಅತಿಯಾದ ಬಂಧನದಲ್ಲಿ ಬೆಳೆಸಬಾರ್ದು, ಮಕ್ಕಳು ಕೂಡ ತಂದೆ ತಾಯಿಗಳ ಬಂಧನದಲ್ಲೇ ಬೆಳಿಬೇಕು ಅಂತೇಳಿ ಒಳಗೆ ಆ ಸೆರಗಿನೊಳಗೆ ಸೇರ್ಕೊಳ್ತಾ ಹೋಗಬಾರ್ದು. ಮಕ್ಕಳು ಬಯಸಬೇಕೇನಪ್ಪ ಅಂತ ಹೇಳಿದ್ರೆ, ಅಪ್ಪ ಅಮ್ಮ ನಿಮ್ಮ ರಕ್ಷೆಗೂಡಲ್ಲಿ ಎಷ್ಟು ದಿನ ಅಡಿಕೊಂಡ್ಲಿ, ಹೊರಗೆ ದುಡ್ಡು ನನ್ನ ಅಂತ ಕೇಳಬೇಕು ನಾವು. ದುಡು ಹೊರಗೆ ನನ್ನ ಓಟ ಕಲಿವೆ, ಹೊರ ನೋಟ ಕಲಿವೆ, ನಾ ಕಲಿವೆ ಊರ್ಧ್ವ ಗಮನ ಅಗಾಧ ಗಗನ ಅಂತ ಹೇಳ್ತಾರೆ ಅವರು. ನೀವು ಹೊರಗೆ ತಳ್ಳಿಬಿಡ್ರಿ ನನ್ನನ್ನು, ನಾನು ಓಡೋದನ್ನು ಕಲಿತೀನಿ, ಜಗತ್ತನ್ನು ನೋಡುವಂಥ ಹೊಸ ನೋಟಗಳನ್ನು ಕಲಿತೀನಿ, ಆಮೇಲೆ ಮುಂದುವರೆದು ಹೇಳುವಂಥದ್ದು ಏನಪ್ಪ ಅಂತೇಳಿ ಅಗಾಧ ಗಗನ. ಜಗತ್ತು ಬಹಳ ವಿಶಾಲವಾಗಿದೆ, ಆ ವಿಶಾಲವಾದ ಜಗತ್ತಿನೊಳಗೆ ಬದುಕೋದನ್ನು ನಾನು ಕಲಿತೀನಿ, ನನ್ನನ್ನು ನಿಮ್ಮ ರಕ್ಷೆಗೂಡಿನಲ್ಲಿ ಇಟ್ಟುಕೊಂಡು ಬಂಧಿಸಬೇಡ್ರಪ್ಪ, ಹೊರಗೆ ಬಿಡ್ರಿ ಅಂತ ಹೇಳಿ ಕೇಳ್ಕೊಳ್ತಾರೆ. ಹಾಗೆ ಕೇಳಿಕೊಂಡು ಮುಂದೆ ಹೇಳ್ತಾರೆ, ಮೇಲೆ ಯಾರಿ ನಿನ್ನ ಸೆಳೆತ ಮೀರಿ ನಿರ್ಭಾವರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ, ಮೇಲೆ ಹಾರ್ತೀನಿ, ನಿನ್ನ ಸೆಳೆತವನ್ನೆಲ್ಲ ಮೀರ್ಕೊಂಡು ನಿರ್ಭಾರ ಸ್ಥಿತಿ, ನನಗೆ ನಿನ್ನ ಸೆಳೆತವೇ ಇಲ್ಲ ಅನ್ನುವಂಥ ಸ್ಥಿತಿಗೆ ಹೋಗಿ ತಲುಪಿ ನನ್ನ ಶಕ್ತಿ ಸಾಮರ್ಥ್ಯಗಳೆಲ್ಲವೂ ಕೂಡ ಹುಡುಗಿದ ಮೇಲೆ ಅಮ್ಮ ಮತ್ತೆ ನಾನು ನಿನ್ನ ಮಡಿಲಿಗೆ ಬರ್ತೀನಿ, ದಯವಿಟ್ಟು ನನ್ನನ್ನು ಈಗ ಹೊರಗೆ ಕಳಿಸು ಅಂತೇಳಿ ಆ ಕವಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ. ಹೊರಗೆ ಕಳಿಸ್ಲಿಲ್ಲ ಅಂತ ಹೇಳಿದರೆ ಆ ಮಕ್ಕಳಿಗೆ ತಂದೆ ತಾಯಿಗಳು ಏನಾದರೂ ಹೇಳ್ರಿ,
ಹೊರಗೆ ಹೋಗಿ ಬೆಳಿಬೇಕು ಮಕ್ಕಳು. ಕೊಣಗಿನ ಕೂಸು ಕೊಳಿತು, ಹೊಣಗಿನ ಕೂಸು ಬೆಳೀತು ಅಂತ ಒಂದು ಗಾದೆ ಮಾತೈತೆ ನೋಡ್ರಿ. ಹಾಗೆ ಆ ಮಕ್ಕಳನ್ನ ತಂದೆ ತಾಯಿಗಳು ಏನು ಮಾಡ್ಬೇಕಪ್ಪ ಅಂತೇಳಿ ಹಿಂಗೆ ಹಿಡ್ಕೊಂಡು ಬೆಳೆಸಿದ್ರಿ ಅಂತ ಕೊಳೆತು ಹೋಗ್ಬಿಡ್ತವೆ, ಅವು ಗೊಬ್ಬರ ಆಗಿಬಿಡ್ತವೆ ಮಕ್ಕಳು ಹೂಗಳಾಗಬೇಕು. ಹೂಗಳಾಗಬೇಕಾದಂಥ ಮಕ್ಕಳು ಏನಾಗ್ಬಿಡ್ತವೆ, ಗೊಬ್ಬರಗಳಾಗಿಬಿಡ್ತವೆ. ಗೊಬ್ಬರ ಆದವು ಅಂತೇಳಿ ಇನ್ನೊಂದು ಹೂ ಬೆಳೆಯೋದಕ್ಕೆ ಅವಕಾಶ ಆದೀತೆ ಹೊರತು ನಿನ್ನ ಮಕ್ಕಳು ಹೂವಾಗಬೇಕಲ್ಲ. ಅದಕ್ಕೆ ನಿಮ್ಮ ಮಕ್ಕಳು ಹೂವಾಗಬೇಕು, ಅವು ಫಲವಾಗಬೇಕು, ಜಗತ್ತನ್ನು ಬೆಳಗುವಂಗೆ ಆಗಬೇಕಪ್ಪ ಅಂತ ಹೇಳಿದ್ರೆ ಬಂಧನದಲ್ಲಿ ಇಟ್ಕೊಂಡು ಬೆಳೆಸಬೇಡ್ರಿ, ಹೊರಗೆ ಬಿಡ್ರಿ. ಮಣ್ಣಿನೊಳಗೆ ಆಡಬೇಕು, ಕಲ್ಲಿನೊಳಗೆ ಆಡಬೇಕು, ಎಡವಬೇಕು, ಬೀಳಬೇಕು, ನೋವನ್ನು ಅನುಭವಿಸಬೇಕು, ಏಳಬೇಕು, ಕಿಲಕಿಲ ನಗಬೇಕು, ಸ್ನೇಹಿತರ ಜೊತೆ ಜಗಳ ಮಾಡಿಕೊಳ್ಬೇಕು, ಗೆಲ್ಲಬೇಕು, ಸೋಲಬೇಕು. ಎಲ್ಲ ಅನುಭವಗಳನ್ನು ಪಡ್ಕೊಳ್ತಾ ಬಂದಾಗ ಮಾತ್ರ ಒಬ್ಬ ಹುಡುಗ, ಒಬ್ಬ ಬಾಲಕ, ಒಂದು ಮಗು ಪರಿಪೂರ್ಣ ವ್ಯಕ್ತಿತ್ವವನ್ನು ಪಡ್ಕೊಂಡು ಸಮಾಜದ ಬದುಕಿನ ಸವಾಲುಗಳನ್ನು ದಿಟ್ಟತನದಿಂದ ಎದುರಿಸೋದಕ್ಕೆ ಸಾಧ್ಯವಾಗ್ತದೆ.